ಅವ್ರು ಇವತ್ ನನ್ನ ಏನೋ ಮಾಡ್ಬಿಡ್ತಾರೆ ಅಂತ ನನಗೆ ಗಾಬರಿ ಆಗ್ಬಿಟ್ಟಿತ್ತು. ಬೀಗರು ಯಾರಿಗೂ ಯಾವತ್ತೂ ತೊಂದರೆ ಕೊಟ್ಟವರಲ್ಲ. ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿ ಹೋಗ್ತಾರೆ. ಸರಿ ಹೋದ್ರು ಅಂತ ಮನೆ ಒಳಗಡೆನೆ ಇಟ್ಕೋತೀರಾ? ಅವರು ನಮ್ಮನವರೇ ಆಂಟಿ, ಇಲ್ಲಿಲ್ದೆ ಬೇರೆ ಎಲ್ಲಿರ್ತಾರೆ? ಹುಚ್ಚಾಸ್ಪತ್ರೆಯಲ್ಲಿ. ಆಂಟಿ, ಏನ್ ಮಾತು ಅಂತ ಆಡ್ತಿದ್ದೀರಾ? ಮತ್ತೆ ಹೀಗೆ ಅವರು ಅಡ್ಡಾದಿಡ್ಡಿ ಓಡಾಡ್ಕೊಂಡಿರೋದಾ? ವಾಸಂತಿ, ಯಾವಾಗ್ಲೂ ಹೀಗಾಗಲ್ಲ. ಆ ಧೈರ್ಯ ನಿಮ್ಗಿರ್ಬೋದು, ಆದ್ರೆ ನಮ್ಗಿಲ್ಲ. ಮುಂದೆ ನನ್ ಮಗಳು ಇದೇ ಮನೇಲಿ ಸೊಸೆಯಾಗಿ ಇರ್ಬೇಕಾದವಳು. ಒಬ್ಳು ಹುಚ್ಚಿ ಇದೇ ಮನೇಲಿ ಓಡಾಡ್ಕೊಂಡಿದ್ರೆ ಮುಂದೆ ಏನಾಗ್ಬೋದಂತ ನೀವು ಯೋಚನೆ ಮಾಡಿದೀರಾ? ಆಂಟಿ ಪ್ಲೀಸ್, ಅವ್ರು ಬೇರೆ ಯಾರು ಅಲ್ಲ, ಮಿಥಿಲಾ ಅಮ್ಮ. ಅವ್ರಿಗ ಪದ ಬಳಸ್ಬೇಡಿ, ನನಗಿಷ್ಟ ಆಗಲ್ಲ. ಇನ್ಯಾವ ಪದ ಬಳಸ್ಬೇಕು ವಿರಾಜ್? ತಲೆ ಕೆಟ್ಟವ್ರನ್ನ ಒಂದು ಹುಚ್ಚಾಸ್ಪತ್ರೆಗೇನೆ ಸೇರಿಸ್ಬೇಕು, ಇಲ್ಲ ರೂಮಲ್ಲಿ ಕೂಡಾಕಿರ್ಬೇಕು. ಅದು ಬಿಟ್ಟು ಹೀಗೆ ಓಡಾಡಕ್ ಬಿಟ್ರೆ ಮುಂದೆ ನನ್ನ ಮಗಳು ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ? ತೊಂದರೆ ಕೊಡದೇ ಇದ್ರೆ ತೊಂದರೆ ಆಗಲ್ಲ. ರೇವತಿ ಈ ಮನೆಯವಳು, ಈ ಮನೆಯಲ್ಲೇ ಮನೆಯವಳಾಗೆ ಇರ್ತಾಳೆ. ಇದನ್ನ ಅರ್ಥ ಮಾಡ್ಕೊಂಡು ಒಪ್ಕೊಂಡು ಬರೋದಾದ್ರೆ ರಮ್ಯಾ ಈ ಮನೆ ಸೊಸೆ ಅಲ್ಲ, ಮಗಳಾಗಿರ್ತಾಳೆ. ಅವಳ ಜವಾಬ್ದಾರಿ ನಮ್ದು. ಅಲ್ಲ, ಅದು ಮಾಮ್ ಪ್ಲೀಸ್, ಸಣ್ಣ ವಿಚಾರನ ದೊಡ್ಡದ್ ಮಾಡ್ಬೇಡಿ. ಮುಂದೆ ಈ ತರ ಆಗಲ್ಲ ಅಂತ ಅರು ಅಮ್ಮನೆ ಹೇಳ್ತಿದಾರಲ್ವಾ, ಈ ವಿಷಯನ ಇಲ್ಲೇ ಬಿಡೋಣ. ಅರು ಅಮ್ಮ, ಸಾರಿ ಸಾರಿ ವಿರಾಜ್. ಒಂದ್ಸಲ ಈ ಮನೆಗೆ ನಾನ್ ಸೊಸೆಯಾಗಿ ಬರ್ಲಿ ವಿರಾಜ್, ಆಮೇಲೆ ಇಂಥ ಸಣ್ಣ ವಿಚಾರನ ನಿಧಾನಕ್ಕೆ ದೂರ ಮಾಡ್ತೀನಿ. ಏನಾಯ್ತು? ನನ್ನಿಂದಾಗಿ ಮನೆಯವ್ರಿಗೆಲ್ಲ ತೊಂದ್ರೆ. ಏನ್ ಮಾತು ಅಂತ ಆಡ್ತಿದ್ಯಾ ಮಿಥಿಲಾ? ಇದ್ರಲ್ಲಿ ನಿನ್ ತಪ್ಪೇನಿದೆ? ಅಮ್ಮನ ರೂಮಲ್ಲಿ ಲಾಕ್ ಮಾಡೋದು ನಾನು ಮರ್ತ್ಬಿಟ್ಟೆ. ಅದು ಹೆಂಗೆ ತಪ್ಪಲ್ವಾ? ಇವತ್ತಿಡೀ ದಿನ ಎಲ್ಲದನ್ನೂ ಅರೇಂಜ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ, ಅದಕ್ಕೆ ಹೀಗಾಗಿದೆ. ಇಟ್ಸ್ ಓಕೆ, ಲೀವ್ ಇಟ್. ಹಾಗಂತ ನಾನು ಎಷ್ಟೇ ಸಮಜಾಯಿಸಿ ಕೊಟ್ರು ಹಾಳಾಗಿದ್ ಖುಷಿನ ಮತ್ತೆ ವಾಪಸ್ ಕೊಡಕ್ ಆಗಲ್ವಲ್ಲ ಹರ್ಷಿ. ಈಗ ನೊಂದ್ಕೊಂಡ್ರು ಎಲ್ಲ ಸರಿ ಹೋಗಲ್ಲ ಅಲ್ವಾ? ಹರ್ಷಿ, ಅಮ್ಮನ ಏನ್ ಮಾತಾಡ್ತಿದ್ಯಾ ಮಿಥಿಲಾ? ಅರು ಅಮ್ಮ ವಿರಾಜ್ ಕೇಳಿಸ್ಕೊಂಡ್ರೆ ನೊಂದ್ಕೋತಾರೆ. ಮುಂದೆ ಹೇಗೆ ಗೆಸ್ಟ್ಗಳ ಮುಂದೆ ಅರು ಅಮ್ಮಂಗೆ ಅವಮಾನ ಆಗ್ತಿದ್ರೆ ನಾನು ಏನ್ ಮಾಡ್ಲಿ? ನೋಡು, ಹಾಗೆಲ್ಲ ಏನೂ ಆಗಲ್ಲ. ನೀನ್ ಬೇಜಾರಲ್ಲಿ ಏನೇನೋ ಯೋಚನೆ ಮಾಡ್ತಿದ್ಯಾ, ಸಮಾಧಾನ ಮಾಡ್ಕೊ. ಬಾ, ರೆಸ್ಟ್ ಮಾಡು. ನಾನು ಸ್ವಲ್ಪ ಹೊತ್ತು ಅಮ್ಮನ ಜೊತೆಗೆ ಇರ್ತೀನಿ. ಹುಷಾರು. ಏನ್ ಆಗ್ ನೋಡ್ತಿದ್ಯಾ? ನಾನೇನ್ ತಪ್ಪ ಹೇಳ್ದೆ? ನಾನು ಕೆಲ್ಸಕ್ಕೆ ಹೋದ್ರೆ ಸ್ವಲ್ಪ ಸಹಾಯ ಆಗುತ್ತೆ. ಅಪ್ಪ ದೊರೆ, ನೀ ಸಹಾಯ ನನಗ್ ಬೇಕಾಗಿಲ್ಲ. ನನ್ ಕಷ್ಟ ನಾನು ನೋಡ್ಕೋತೀನಿ. ಎಲ್ಲನೂ ನಿನ್ ತಲೆ ಮೇಲೆನೆ ಹೊತ್ಕೋ. ಬಾರ ಆಗಿನೇ ನಿನ್ ಹೈಟ್ ಬೆಳಿದೆ ಬರೀ 3 ಅಡಿಲೇ ಇರೋದು. ಸರಿ, ಈಗ ಚಿಂತೆ ಮಾಡೋದನ್ ಬಿಡು. ದುಡ್ಡು ತಗೊಂಡ್ರದ ಅಣ್ಣ ತಾನೆ, ಅವನೇ ಕಟ್ಲಿ. ಅಣ್ಣ ಈ ಮನೆ ಕೈ ತಪ್ಪ ಹೋಗ್ದೇ ಇರೋ ಹಾಗೆ ಕಂತ್ ಕಟ್ಲಿ, ಅಷ್ಟೇ ಸಾಕು. ಇನ್ನೂ ಸ್ವಲ್ಪ ಸಹಾಯ ಮಾಡು. ಇನ್ನೂ ಯಾವ್ದಾದ್ರು ಪೇಪರ್ ತಂದ್ಕೊಡ್ತಾನೆ, ಸೈನ್ ಹಾಕುವಂತೆ. ದತ್ತು ಬಿಡು, ಆಗಿರೋದ್ನ ಎಷ್ಟಂತ ಬಡ್ಕೊಳ್ಳಿ. ನಂಗೂ ಬಾಯಿ ನೋವು ಬಂತು. ಈಗ ದುಡ್ಡಿಗೆ ಏನ್ ಮಾಡೋದು, ಅದ್ರ ಬಗ್ಗೆ ಯೋಚನೆ ಮಾಡು. ಇನ್ನೇನ್ ಮಾಡೋದು? ನಾಳೆ ಅಡ್ಗೆ ಕೆಲ್ಸಕ್ಕೆ ಅಂತ ಹೋದಾಗ ಅಡ್ವಾನ್ಸ್ ಕೇಳ್ತೀನಿ. ಆ ದುಡ್ಡನ್ನ ಅವ್ರ ಪರ್ಸಲ್ ಇಟ್ಟು ಅವ್ರ ಆಫೀಸಿಗೆ ಕೊಟ್ಟು ಬರ್ತೀನಿ. ಪ್ರತಿ ಸಲ ಇದೇ ಆಯ್ತು. ಅಣ್ಣನ್ ಸಾಲಕ್ಕೆ ತಗೊಂಡೋಗಿ ದುಡ್ಡು ಸುರಿಯೋದು, ತಿಂಗಳು ಮಧ್ಯದಲ್ಲಿ ಅಡ್ವಾನ್ಸ್ ತಗೊಳ್ಳೋದು. ನನ್ಗಿರೋದು ಅದೇ ಕೊನೆ ಆಯ್ಕೆ ದತ್ತು. ಒಟ್ನಲ್ಲಿ ಈ ಪರ್ಸ್ನ ಅದ್ರ ಜಾಗಕ್ಕೆ ಸೇರಿಸ್ಬೇಕು. ಆ ಪರ್ಸೋನರ್ಗೆ ಸಾರಿ ಕೇಳ್ಬೇಕು. ಇಷ್ಟ ಆದ್ರೆ ನನ್ನ ತಲೆ ಮೇಲಿರೋ ಭಾರ ಇಳ್ದಂಗಾಗುತ್ತೆ.
ಕುಜೋಬಮ್ಮ ನನ್ನ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ. ನಾನು ನಿನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಿದನು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ಯಾ. ನೀನು ಇರೋದು ಬರವಲ್ ಬಟೌಟ್ ಅಲ್ಲ, ಆರೊಂದು ತಿಕ್ಕಿ ಹಿಂಕೋದವನ. ಇನ್ಮುಂದೆ ನಿನ್ನ ಕೈಗೆ ಗಾಯದ ಅವಶ್ಯಕತೆ ಇರಲ್ಲ ಅಮ್ಮ. ಈಗಾಗಲೇ ಹಚ್ಚಿರೋ ಕಿಡಿ ಹತ್ತಿ ಉರಿದು ಇಡೀ ಮನೆನೇ ಸುಡತ್ತೆ. ಇವತ್ತು ನನ್ನ ಜೀವನದಲ್ಲಿ ಏನೇನೋ ಆಗೋಯ್ತು. ಏನೇ ಆದರೂ ಅಮ್ಮಮ್ಮನ ಆಸೆ ಮಿಥಿಲ ನಂಬಿಕೆನ ಸುಡ್ದಿರಾಗಿ ನೋಡ್ಕೋಬೇಕು. ಮಿಥಿಲ ಏನ್ ಮಾಡ್ತಿದ್ಯಾ? ಬೆಂಕಿ ಅದು ಬಿಡಿಲಿ. ಒಂದು ಫೋಟೋ ಇರ್ತೀನಿ ನೆಲ ಮೇಲೆ ಬಿದ್ದಿದೆ ನೋಡ್ಕೊಂಡು ಸುಮ್ಮನೆ ವಿರಾಜ್. ಆಗಲ್ಲ, ಆಗಿರೋದನ್ನ ಮನ್ಸಿಗೆ ಹಚ್ಕೋಬೇಡ ಮಿಥಿಲ. ಹಚ್ಕೊಳ್ದೆ ಹೇಗಿರ್ಲಿ ವಿರಾಜ್? ಅಮ್ಮ, ನನ್ನಮ್ಮ ಕಟೌಟ್ ಸುಟ್ಟಿದ್ದಾಳೆ, ಅರುವಮ್ಮನ್ ಕಟೌಟ್ ಸುಟ್ಟಿದ್ದಾಳೆ. ಮಿಥಿಲ, ಅದನ್ನ ಅರ್ಥ ಮಾಡ್ಕೊಳ್ಳೋಂತ ಪರಿಸ್ಥಿತಿಲಿ ಅವ್ರಿಲ್ಲ. ಹಾಗಂತ ಅರುವಮ್ಮನ್ ಫೋಟೋ ಸುಟ್ಟು ಹೋಗ್ತಾ ಇದೆ, ನಾನು ನೋಡ್ಕೊಂಡು ಸುಮ್ಮನೆ ಇಲ್ಲ. ಮಿಥಿಲ,